ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಕಪಿಲ ತೀರ್ಥದಲ್ಲಿ ಕಾರ್ತಿಕ ಮಾಸೋತ್ಸವದ ಅಂಗವಾಗಿ ವೈಭವವಾಗಿ ಚಂಡಿ ಹೋಮ. ತಿರುಪತಿ ಧ್ಯಾನಾರಾಮಂನ ಶ್ರೀ ಬೃಹದೀಶ್ವರನಿಗೆ ವೇದೋಕ್ತವಾಗಿ ನೆರವೇರಿದ ರುದ್ರಾಭಿಷೇಕ. ಕಾರ್ತಿಕ ಮಾಸದ ಪ್ರಯುಕ್ತ ಮೇಲುಕೋಟೆಯಲ್ಲಿ ಅದ್ಧೂರಿಯಾಗಿ ನೆರವೇರಿದ ರಾಜಮುಡಿ ಉತ್ಸವ. ಬೆಂಗಳೂರಿನ ಸಿದ್ಧಿವಿನಾಯಕ ಆಲಯದಲ್ಲಿ ಆಗಮೋಕ್ತವಾಗಿ ನೆರವೇರಿದ ಧ್ವಜಸ್ತಂಭ ಪ್ರತಿಷ್ಠಾಪನೆ. ಬೆಂಗಳೂರಿನ ಶ್ರೀ ಬಾಲದಂಡಾಯುಧನಿಗೆ ಸಂಪ್ರದಾಯವಾಗಿ ನಡೆದ ತಿರುಕಲ್ಯಾಣ. ಹೊಸೂರಿನ ಶ್ರೀ ಮಹಾಕಾಳಿಯಮ್ಮನ ಆಲಯದಲ್ಲಿ ಶಾಸ್ತ್ರೋಕ್ತವಾಗಿ ಮಹಾಕುಂಭಾಭಿಷೇಕ. ಪರಮ ಪವಿತ್ರ ಕಾರ್ತಿಕ ಮಾಸದ ಶುಭ ವೇಳೆ ತಿರುಪತಿಯ ಕಪಿಲ ತೀರ್ಥ ಶ್ರೀ ಕಾಮಾಕ್ಷಿ ಸಮೇತ ಶ್ರೀ ಕಪಿಲೇಶ್ವರ ಸ್ವಾಮಿಯವರ ಆಲಯವು ಪಂಚಾಕ್ಷರಿ ನಾಮದೊಂದಿಗೆ ಪ್ರತಿಧ್ವನಿಸಿತು. ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ಟಿಟಿಡಿ ಆಧ್ವರ್ಯದಲ್ಲಿ ಕಪಿಲ ತೀರ್ಥದಲ್ಲಿ ನವೆಂಬರ್ 2ನೇ ತಾರೀಖಿನಿಂದ ಡಿಸೆಂಬರ್ 1ನೇ ತಾರೀಖಿನವರೆಗೂ ಕಾರ್ತಿಕ ಮಾಸ ವಿಶೇಷ ಪೂಜೆ ಹೋಮ ಮಹೋತ್ಸವಗಳು ಘನವಾಗಿ ಜರುಗುತ್ತಿವೆ. ಈ ಸಂದರ್ಭವಾಗಿ ಬೆಳಗ್ಗೆ ಕಾಮಾಕ್ಷಿ ಅಮ್ಮನವರಿಗೆ ಚಂಡಿಕಾ ಹೋಮ ಸಂಪ್ರದಾಯ ಶೋಭಿತವಾಗಿ ಜರುಗಿತು. ಆಲಯ ಪ್ರಾಂಗಣದಲ್ಲಿ ಏರ್ಪಾಟು ಮಾಡಿದ ಯಾಗಶಾಲೆಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪ್ರತ್ಯೇಕ ಅಲಂಕಾರದೊಂದಿಗೆ ಆಸೀನಗೊಳಿಸಿದರು. ಆನಂತರ ಪಂಡಿತರು ಅರ್ಚಕರು ಯಾಗಶಾಲೆಯಲ್ಲಿ ಕಳಸ ಸ್ಥಾಪನೆ, ಕಳಸ ಪೂಜೆ, ಪುಣ್ಯಾಹ ವಾಚನ, ಗಣಪತಿ ಪೂಜೆ, ಸಂಕಲ್ಪ ಪೂಜೆ, ಅಗ್ನಿ ಪ್ರತಿಷ್ಠೆ, ಚಂಡಿ ಪೂಜೆ, ಹೋಮ, ಪೂರ್ಣಾಹುತಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕಾರ್ತಿಕ ಮಾಸದ ಅಂಗವಾಗಿ ವಿಶ್ವ ಪ್ರಸಿದ್ಧ ಕ್ಷೇತ್ರ ಶ್ರೀ ಮೇಲುಕೋಟೆಯಲ್ಲಿ ರಾಜಮುಡಿ ಉತ್ಸವವು ಅದ್ಧೂರಿಯಾಗಿ ನೆರವೇರಿತು. ವಜ್ರಖಚಿತ ರಾಜಮುಡಿ ಹಾಗೂ 16 ಬಗೆಯ ದಿವ್ಯಾಭರಣ ತೊಟ್ಟ ಚೆಲುವ ನಾರಾಯಣ ಸ್ವಾಮಿ ಸಹಸ್ರಾರು ಭಕ್ತರಿಗೆ ದರ್ಶನ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೇಲುಕೋಟೆಯಲ್ಲಿ ಕಾರ್ತಿಕ ಮಾಸದ ರಾಜಮುಡಿ ಉತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಮೈಸೂರು ಅರಸರು ಸಮರ್ಪಿಸಿದ್ದ ವಜ್ರಖಚಿತ ಕಿರೀಟದ ಜೊತೆಗೆ 16 ದಿವ್ಯಾಭರಣಗಳಿಂದ ಚೆಲುವ ನಾರಾಯಣ ಸ್ವಾಮಿಯನ್ನು ಅಲಂಕರಿಸಲಾಗಿತ್ತು. ಇದಕ್ಕೂ ಮೊದಲು ಮಂಡ್ಯ ಜಿಲ್ಲಾ ಖಜಾನೆಯಲ್ಲಿದ್ದ ಆಭರಣಗಳನ್ನು ಪೊಲೀಸ್ ಭದ್ರತೆಯಲ್ಲಿ ಮೇಲುಕೋಟೆಗೆ ತರಲಾಯಿತು. ನಂತರ ಆಂಜನೇಯ ಸ್ವಾಮಿ ಸನ್ನಿಧಿಯ ಬಳಿ ಕಿರೀಟವಿಟ್ಟು ಪೂಜೆ ಸಲ್ಲಿಸಿ ತದನಂತರ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ತರಲಾಯಿತು. ತದನಂತರ ದೇವಾಲಯದ ಒಳಾಂಗಣದಲ್ಲಿ ಅಧಿಕಾರಿಗಳ ಸಮಕ್ಷಮದಲ್ಲಿ ರಾಜಮುಡಿ ಮತ್ತು ಗಂಡಬೇರುಂಡ ಪದಕ ಹಾಗೂ ತಿರುವಾಭರಣಗಳನ್ನು ಸ್ಥಾನಿಕರು ಅರ್ಚಕರು ಪರಿಶೀಲಿಸಿದರು. ರಾತ್ರಿ 7:30 ಶ್ರೀದೇವಿ ಭೂದೇವಿಯವರೊಂದಿಗೆ ಅಲಂಕೃತನಾದ ಚೆಲುವ ನಾರಾಯಣನಿಗೆ ರಾಜಮುಡಿ ಕಿರೀಟ ಧರಿಸಿ ದಿವ್ಯ ಪ್ರಬಂಧ ಪಾರಾಯಣದೊಂದಿಗೆ ಚತುರ್ಬೀದಿಗಳಲ್ಲಿ ಉತ್ಸವ ನೆರವೇರಿಸಲಾಯಿತು. ಇನ್ನು ಈ ಬಾರಿ ಉತ್ಸವಕ್ಕೆ ತಮಿಳುನಾಡು ಸರ್ಕಾರದಿಂದ ವಸ್ತ್ರ ಮರ್ಯಾದೆ ಸಲ್ಲಿಸಲಾಯಿತು. ತಮಿಳುನಾಡಿನ ಕಾಂಚೀಪುರ ವಿಭಾಗದ ಕಮಿಷನರ್ ಕುಮಾರ್ ದೊರೈ, ಇಒ ರಾಜ ಇಲಂ ಪೆರು ಒಳದಿ ಸೇರಿದಂತೆ ಅಧಿಕಾರಿಗಳ ತಂಡ ದೇವರಿಗೆ ವಿಶೇಷ ವಸ್ತ್ರ ಸಮರ್ಪಣೆ ಮಾಡಿದರು. ಈ ವೇಳೆ ಉತ್ಸವದಲ್ಲಿ ಭಾಗಿಯಾದ ತಮಿಳುನಾಡಿನ ಭಕ್ತರು ದಿವ್ಯಾಭರಣಗಳಿಂದ ಅಲಂಕೃತನಾದ ಚೆಲುವ ನಾರಾಯಣ ಸ್ವಾಮಿಯನ್ನು ಕಣ್ತುಂಬಿಕೊಂಡರು.
ಪರಮ ಪವಿತ್ರ ಕಾರ್ತಿಕ ಮಾಸ ಹರಿಹರರ ಆರಾಧನೆಗಳಿಗೆ ಶ್ರೇಷ್ಠ. ಕಾರ್ತಿಕ ಮಾಸದಲ್ಲಿ ಮಹಾದೇವನನ್ನು ಕಾರ್ತಿಕ ದಾಮೋದರನ ರೂಪದಲ್ಲಿ ಮಹಾವಿಷ್ಣುವನ್ನು ಆರಾಧಿಸುವುದು ಸಂಪ್ರದಾಯ. ಸರ್ವ ಶುಭಗಳನ್ನು ಪ್ರಸಾದಿಸುವ ಕಾರ್ತಿಕ ಮಾಸವನ್ನು ಪುರಸ್ಕರಿಸಿ ತಿರುಪತಿಯ ಶ್ರೀ ವೆಂಕಟೇಶ್ವರ ವೇದ ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿರುವ ಧ್ಯಾನಾರಾಮಂ ಶ್ರೀ ಉಮಾ ಬೃಹದೀಶ್ವರನಿಗೆ ಟಿಟಿಡಿ ಆಧ್ವರ್ಯದಲ್ಲಿ ರುದ್ರಾಭಿಷೇಕ ವೇದೋಕ್ತವಾಗಿ ಜರುಗುತ್ತಿದೆ. ಸದಾ ಲೋಕ ಕಲ್ಯಾಣಕಾರಕ, ಸದಾ ಸೃಷ್ಟಿ ಸಂರಕ್ಷಕನು, ಸದಾ ಸರ್ವಜೀವ ಪೋಷಕ, ಅಂಬಾ ಸಮೇತನಾದ ಸದಾಶಿವನು, ಲಯಕಾರಕನಾದ ಸರ್ವಮಂಗಳಕಾರಕನಾದ ಪರಮೇಶ್ವರನ ಕಾರ್ತಿಕ ಮಾಸದಲ್ಲಿ ಸೇವೆ ಸಲ್ಲಿಸುವುದು ಮಹಾಭಾಗ್ಯ. ಪವಿತ್ರ ಕಾರ್ತಿಕ ಮಾಸ ಶುಭ ವೇಳೆಯಲ್ಲಿ ತಿರುಪತಿಯ ಅಲಿಪಿರಿ ಬಳಿ ನೆಲೆಸಿರುವ ಧ್ಯಾನಾರಾಮಂ ಓಂಕಾರ ನಾದದೊಂದಿಗೆ ಪ್ರತಿಧ್ವನಿಸಿತು. ಶ್ರೀ ಉಮಾ ಬೃಹದೀಶ್ವರನಿಗೆ ರುದ್ರಾಭಿಷೇಕ ಕ್ರತುವು ಭಕ್ತಿರಸಭರಿತವಾಗಿ ಜರುಗುತ್ತಿದೆ. ಈ ಸಂದರ್ಭವಾಗಿ ಬೆಳಕಿನ ಜಾವ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರ ಸನ್ನಿಧಿಯಲ್ಲಿ ಅರ್ಚಕರು ಗಣಪತಿ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿದರು. ಆನಂತರ ವೇದ ಪಂಡಿತರ ನಮಕ ಚಮಕ ಪಾರಾಯಣ, ಮಂಗಳವಾದ್ಯ, ಡಮರುಗ, ಶಂಖನಾದಗಳು, ಭಕ್ತರ ಹರಹರ ಮಹಾದೇವ ನಾಮಸ್ಮರಣೆಗಳ ನಡುವೆ ಶ್ರೀ ಉಮಾ ಬೃಹದೀಶ್ವರ ಸ್ವಾಮಿಯವರಿಗೆ ಪಂಚಾಮೃತಗಳು, ಚಂದನ, ಕುಂಕುಮಾದಿ ಮಂಗಳ ದ್ರವ್ಯಗಳೊಂದಿಗೆ ರುದ್ರಾಭಿಷೇಕವನ್ನು ನೇತ್ರ ಪರ್ವವಾಗಿ ನಿರ್ವಹಿಸಿದರು. ನಂತರ ಚಂದನ ರೇಖೆಗಳು, ಕುಂಕುಮ ತಿಲಕದೊಂದಿಗೆ ಭಸ್ಮಧಾರಣೆ ಪೂರ್ಣಗೊಳಿಸಿ ಪುಷ್ಪಮಾಲೆಗಳಿಂದ ಅಲಂಕರಿಸಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಅಷ್ಟೋತ್ತರ ಶತನಾಮಾರ್ಚನೆ, ಧೂಪದೀಪ ನಿವೇದನೆಗಳು, ಮಂಗಳ ಆರತಿಯನ್ನು ಸಮರ್ಪಿಸಿದರು. ಬೆಂಗಳೂರಿನ ದೂರವಾಣಿ ನಗರದಲ್ಲಿರುವ ಶ್ರೀ ಸಿದ್ಧಿವಿನಾಯಕ ಸ್ವಾಮಿ ಹಾಗೂ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿಯವರ ಮಂದಿರದಲ್ಲಿ ಧ್ವಜಸ್ತಂಭ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಶಾಸ್ತ್ರೋಕ್ತವಾಗಿ ನೆರವೇರಿತು. ಈ ಪ್ರಯುಕ್ತ ಆಲಯದ ಆವರಣದಲ್ಲಿ ಕಳಸಾರಾಧನೆ, ವೇದ ಪಾರಾಯಣ, ಮಹಾಗಣಪತಿ ಹೋಮ, ನವಗ್ರಹ ಹೋಮ, ಆಲಯ ದೇವತೆಗಳ ಪ್ರಧಾನ ಹೋಮ, ಕಲಾಹೋಮ ನೆರವೇರಿಸಿ ಮಹಾಪೂರ್ಣಾಹುತಿ ಸಮರ್ಪಿಸಲಾಯಿತು. ತದನಂತರ ಧ್ವಜಸ್ತಂಭ ಪ್ರತಿಷ್ಠಾಪನಾ ಪೂಜೆ, ಮಹಾಕುಂಭಾಭಿಷೇಕವನ್ನು ನೆರವೇರಿಸಿ ಮಹಾಮಂಗಳಾರತಿಯನ್ನು ಸಮರ್ಪಿಸಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಪೂಜೆಗಳಲ್ಲಿ ಪಾಲ್ಗೊಂಡು ಧನ್ಯರಾದರು.
ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಇತಿಹಾಸ ಪ್ರಸಿದ್ಧ ಗಡಿದಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಲಾಯಿತು. ಗರ್ಭಗುಡಿಯಲ್ಲಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷ ಅಭಿಷೇಕವನ್ನು ಸಲ್ಲಿಸಲಾಯಿತು. ನಂತರ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಯಿತು. ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಪಾವನರಾದರು. ಬೆಂಗಳೂರಿನ ರಾಜಾಜಿನಗರದ 5ನೇ ಬ್ಲಾಕ್ನಲ್ಲಿರುವ ಬಾಲ ದಂಡಾಯುಧಪಾಣಿ ದೇವಸ್ಥಾನದಲ್ಲಿ ಶ್ರೀ ವಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯವರ ತಿರುಕಲ್ಯಾಣ ಮಹೋತ್ಸವವು ಅದ್ದೂರಿಯಾಗಿ ಜರುಗಿತು. ಇದರ ಅಂಗವಾಗಿ ದೇವಸ್ಥಾನದ ಆವರಣದಲ್ಲಿ ಪ್ರತ್ಯೇಕ ಕಲ್ಯಾಣ ವೇದಿಕೆಯನ್ನು ನಿರ್ಮಾಣ ಮಾಡಿ ಸ್ವಾಮಿ ಅಮ್ಮನವರ ಉತ್ಸವ ಮೂರ್ತಿಗಳನ್ನು ಇರಿಸಿ ಮೊದಲಿಗೆ ಗಣಪತಿ ಪೂಜೆ, ಕಳಸ ಪೂಜೆ, ಕಂಕಣ ಪೂಜೆ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆ, ಮಾಂಗಲ್ಯ ಧಾರಣೆ ನಂತರ ಲಾಜಾ ಹೋಮವನ್ನು ನೆರವೇರಿಸಿ ಸ್ವಾಮಿಯ ಕಲ್ಯಾಣವನ್ನು ನೆರವೇರಿಸಲಾಯಿತು. ಈ ಕಲ್ಯಾಣೋತ್ಸವದಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಿ ಪುನೀತರಾದರು. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದ ನೆರವೇರಬೇಕೆಂದು ಟಿಟಿಡಿ ಇಒ ಹಾಗೂ ಚೇರ್ಮನ್ ರವರು ನಿರ್ಧರಿಸಿದರು. ಇದರ ಅಂಗವಾಗಿ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಜರುಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಯನ್ನು ಸಂಪರ್ಕಿಸಬೇಕಾಗಿ ವಿನಂತಿಸಲಾಗಿದೆ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ.
ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ತ್ರಿವೇಣಿ ಸಂಗಮದ ಒಡಲಿನಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ಆಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಹೇಮಾವತಿ, ಕಾವೇರಿ, ಲಕ್ಷ್ಮಣ ತೀರ್ಥ ನದಿಗಳ ತ್ರಿವೇಣಿ ಸಂಗಮದ ಒಡಲಿನಲ್ಲಿರುವ ಈ ಆಲಯದಲ್ಲಿ ಇಂದು ಮುಂಜಾನೆಯಿಂದಲೇ ಮಲೈ ಮಹದೇಶ್ವರರ ಶಿಲಾಮೂರ್ತಿಗೆ ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ಹುಲಿ ವಾಹನ ಉತ್ಸವಗಳನ್ನು ನೆರವೇರಿಸಿ ಆರತಿಯನ್ನು ಬೆಳಗಲಾಯಿತು. ಈ ಪೂಜೆಗಳಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಮಹದೇಶ್ವರನನ್ನು ದರ್ಶಿಸಿ ಶರಣಾದರು. ಕೃಷ್ಣಗಿರಿ ಸಮೀಪದ ಶ್ರೀ ಮಹಾಕಾಳಿಯಮ್ಮನ ದೇವಸ್ಥಾನದಲ್ಲಿ 12 ವರ್ಷಗಳ ನಂತರ ಮಹಾ ಕುಂಭಾಭಿಷೇಕ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಿತು. ಕೃಷ್ಣಗಿರಿ ಸಮೀಪದ ದೊಡ್ಡ ಮೋಟೂರು ಗ್ರಾಮದಲ್ಲಿ ಪುರಾತನ ಮಂಗಳಕರವಾದ ಓಂ ಶ್ರೀ ಮಹಾಕಾಳಿಯಮ್ಮನ್ ದೇವಾಲಯವನ್ನು ಪುನರ್ ನಿರ್ಮಿಸಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಇದರ ಅಂಗವಾಗಿ 12 ವರ್ಷಗಳ ನಂತರ ಮಹಾ ಕುಂಭಾಭಿಷೇಕ ಬಹಳ ವಿಮರ್ಶಾತ್ಮಕವಾಗಿ ನಡೆಯಿತು. ದೇವಸ್ಥಾನಕ್ಕೆ ಕುಂಭಾಭಿಷೇಕದ ಪ್ರಯುಕ್ತ ಗಣಪತಿ ಪೂಜೆ, ಯಾಗಶಾಲೆ ಸ್ಥಾಪಿಸಿ ಪವಿತ್ರ ಜಲವಿರುವ ಕಳಸಗಳನ್ನು ಇಟ್ಟು ವಿಶೇಷ ಪ್ರಾರ್ಥನೆಗೆ ಚಾಲನೆ ನೀಡಲಾಯಿತು. ಇದರ ಹಿನ್ನೆಲೆಯಲ್ಲಿ ಉತ್ಸವದ ಪ್ರಮುಖ ದಿನದಂದು ಶಿವಾಚಾರ್ಯರು ವೇದ ಮಂತ್ರ ಪಠಣ ಮಾಡಿದರು. ಯಾಗಶಾಲೆಯಲ್ಲಿ ಪೂಜೆ ಸಲ್ಲಿಸಿದ ಪುರಾಣ ಕುಂಭ ಕಳಸಗಳನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿದರು. ನಂತರ ಓಂ ಶ್ರೀ ಮಹಾಕಾಳಿಯಮ್ಮನ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಗೋಪುರ ವಿಮಾನದ ಕುಂಭಕ್ಕೆ ಪವಿತ್ರ ಜಲವಿರುವ ಕಳಸಗಳಿಂದ ಮಹಾ ಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಓಂ ಶ್ರೀ ಮಹಾಕಾಳಿಯಮ್ಮನಿಗೆ ಪವಿತ್ರ ಜಲವನ್ನು ಸುರಿಯುವ ಮೂಲಕ ಅಭಿಷೇಕವನ್ನು ಮಾಡಲಾಯಿತು. ಇದಾದ ನಂತರ ಕರ್ಪೂರ ದೀಪಾರಾಧನೆ ಮಾಡಿ ಭಕ್ತರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ನಂತರ
ಮೂಲ ಶ್ರೀ ಮಹಾಕಾಳಿಯಮ್ಮನಿಗೆ ಮಹಾಮಂಗಳಾರತಿ ದೀಪಾರಾಧನೆ ನೆರವೇರಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಓಂ ಶ್ರೀ ಮಹಾಕಾಳಿಯಮ್ಮನ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು. ಶ್ರೀ ಕೃಷ್ಣ ಮಠ, ಪರ್ಯಾಯ ಶ್ರೀ ಪುತ್ತಿಗೆ ಮಠ ಉಡುಪಿ ಹಾಗೂ ಶ್ರೀನಿವಾಸ ಉತ್ಸವ ಬಳಗ ಬೆಂಗಳೂರು ಇವರ ಸಹಯೋಗದಲ್ಲಿ ಹರಿದಾಸ ಸಾಹಿತ್ಯ ಅಂತಾರಾಷ್ಟ್ರೀಯ ಸಮ್ಮೇಳನ ಹಾಗೂ ಶ್ರೀ ವಿಜಯದಾಸರ ಆರಾಧನಾ ಮಹೋತ್ಸವ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು, ಪುತ್ತಿಗೆ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಹಾಗೂ ಶ್ರೀ ಶಿವಾನುಭವ ಚರಮೂರ್ತಿ ಶಿವರುದ್ರ ಮಹಾಸ್ವಾಮೀಜಿ ಬೇಲಿ ಮಠ ಬೆಂಗಳೂರು ಇವರು ಉದ್ಘಾಟಿಸಿದರು. 3 ದಿನಗಳ ಕಾಲ ನಡೆದ ಈ ಕಾರ್ಯಕ್ರಮದಲ್ಲಿ ವಿವಿಧ ಗೋಷ್ಠಿಗಳು, ವಿವಿಧ ಪ್ರಬಂಧ ಮಂಡನೆ ಹಾಗೂ ವಿಜಯದಾಸರ ಬಗ್ಗೆ ವಿದ್ವಾಂಸರುಗಳು ಬರೆದ ಕೃತಿಗಳ ಲೋಕಾರ್ಪಣೆ ನಡೆಯಿತು. ಪುತ್ತಿಗೆ ಹಿರಿಯ ಶ್ರೀಪಾದರು ಹಾಗೂ ಬೇಲಿ ಮಠದ ಸ್ವಾಮೀಜಿಯವರು ಅನುಗ್ರಹ ಸಂದೇಶ ನೀಡಿದರು. ವಿವಿಧ ಗಣ್ಯರ, ವಿದ್ವಾಂಸರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವು ಅತ್ಯಂತ ವೈಭವದಿಂದ ನಡೆಯಿತು. ನಮ್ಮ ಚತುರ್ಥ ಪರ್ಯಾಯ ಕಾಲದಲ್ಲಿ ಬಹಳ ವಿಶೇಷವಾದಂತಹ ಈ ಒಂದು ಕಾರ್ಯಕ್ರಮ, ಈ ದಾಸ ಸಾಹಿತ್ಯದ ಬಗ್ಗೆ ಒಳ್ಳೆಯ ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಈ ಕಾರ್ಯಕ್ರಮ ಕೃಷ್ಣನ ಸನ್ನಿಧಾನದಲ್ಲಿ ನಡೀತಾ ಇರೋದು, ಅದಕ್ಕೆ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ನೀಡತಕ್ಕಂತಹ ಶ್ರೀ ಬೇಲಿ ಮಠದ ಸ್ವಾಮಿಗಳು ಆಗಮಿಸಿದ್ದು ಕೂಡ ನಮಗೆ ತುಂಬ ಸಂತಸವನ್ನು ನೀಡಿದೆ. ಈ ದಾಸ ಸಾಹಿತ್ಯದ ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣವನ್ನು ಮಾಡುವವರು ಶರಣ ಸಾಹಿತ್ಯದ ದಾಸ ಸಾಹಿತ್ಯ, ಶರಣ ಸಾಹಿತ್ಯ ಅದು ಒಂದೇ ಹೂರಣ, ಒಂದೇ ಸ್ಫೂರ್ತಿಯನ್ನು ಪಡೆದಂಥ 2 ಸಾಹಿತ್ಯಗಳು. ಇಬ್ಬರ ಆಶಯವೂ ಕೂಡ ಸಮಾನವಾದದ್ದು. ದಾಸ ಸಾಹಿತ್ಯವು ನಾವೆಲ್ಲರೂ ಕೂಡ ಭಗವಂತನ ದಾಸ್ಯವನ್ನು ಸ್ವೀಕಾರ ಮಾಡಬೇಕು, ಭಗವಂತನ ದಾಸ್ಯದ ಅಡಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅಂತೇಳಿ ಹೇಳಿದರೆ, ಶರಣ ಸಾಹಿತ್ಯವು ಗೀತೆಯಲ್ಲಿ ಹೇಳಿದ ಹಾಗೆ ಮಾಮೇಕಂ ಶರಣಂ ವ್ರಜ, ನಾವೆಲ್ಲರೂ ಶರಣಾರ್ಥಿಗಳಾಗಿ ವಿನಯದಿಂದ ಜೀವನವನ್ನು ನಡೆಸಬೇಕು ಎಂಬುದು ಶರಣ ಸಾಹಿತ್ಯದ ಆಶಯ. ಹೀಗಾಗಿ ಈ 2 ಸಾಹಿತ್ಯಗಳು ಕೂಡ ಸಮಾಜದ ಉನ್ನತಿಗೆ ಅತ್ಯಂತ ಶ್ರೇಷ್ಠವಾದಂತಹ ಕೊಡುಗೆಯನ್ನು ಕೊಟ್ಟಂತಹ ಸಾಹಿತ್ಯಗಳು. ಯಾವುದೇ ಸಮಾಜದ ಸುಸ್ಥಿತಿ ಅದು ಸೇವಾ ಭಾವನೆಯಲ್ಲಿ ಇದೆ. ಯಾವ ಸಮಾಜದಲ್ಲಿ ಅತ್ಯಂತ ವಿಶೇಷವಾದಂತಹ ಸೇವಾ ಭಾವನೆ ಇರುತ್ತದೋ ಆ ಸಮಾಜ ಅದು ಸಂಪೂರ್ಣ ಪುರೋಭಿವೃದ್ಧಿಯನ್ನು ಹೊಂದುತ್ತದೆ. ಪರಮ ಪೂಜ್ಯರು ತಮ್ಮ ಅನುಗ್ರಹ ಮಾತಿನಲ್ಲಿ ಸೂಕ್ಷ್ಮವಾಗಿ ಒಂದು ವಿಚಾರವನ್ನು ಹೇಳಿದರು. ಜನಸಾಮಾನ್ಯರಿಂದ ದೂರವಾಗಿದ್ದಂಥ ಆಧ್ಯಾತ್ಮಿಕ ಜ್ಞಾನದ ಸಹಜ ಕ್ರಿಯೆಯ ಆಚರಣೆಗಳನ್ನು ದಾಸರು, ಸಂತರು, ಶರಣರು ಜಗತ್ತಿಗೆ ಎಲ್ಲರ ಒಂದು ಮಾರ್ಗದರ್ಶನ ವ್ಯವಸ್ಥೆಯಲ್ಲಿ ಅದನ್ನು ರೂಪಿತ ಮಾಡಿದ್ರು ಅಂತ. ಇದು ವಾಸ್ತವವಾದಂಥ ಸತ್ಯ. ನೋಡಿ, ಒಂದು ಕಾಲದಲ್ಲಿ ನಮ್ಮ ಎಲ್ಲ ಹಿರಿಯ ಅನುಭಾವಿಗಳು ತಮ್ಮ ಜ್ಞಾನದ ವಾರಾಶಿಯನ್ನು ಒಂದು ಕಡೆಯಲ್ಲಿ ಶೇಖರಗೊಳಿಸಿ ಅದನ್ನು ಕೊಟ್ಟಿದ್ದನ್ನು ನಾವು ನೋಡ್ತೇವೆ. ನಾವು ಅದನ್ನು ವೇದವಾಂಗ್ಮಯ ಅಂತ ಕರೆದ್ವಿ. ವೇದಗಳಿಗೆ ಇತಿ ಇಲ್ಲ, ಮಿತಿ ಇಲ್ಲ, ಅನಂತಾವೈ ವೇದಾಹ ಅಂತನ್ನುವಂಥ ಮಾತಿದೆ. ಅಂದರೆ ಜ್ಞಾನಕ್ಕೆ ಯಾವುದೇ ಸೀಮೆ ಇಲ್ಲ, ಅದು ಸೀಮಾತೀತವಾದಂಥ ಆನುಭಾವಿಕ ನೆಲೆಯಲ್ಲಿ ಆ ಜ್ಞಾನ ವಾರಾಶಿ ಅದ್ಭುತವಾದ ರೀತಿಯಲ್ಲಿ ರೂಪುಗೊಂಡದ್ದನ್ನು ನಾವು ನೋಡ್ತೇವೆ. ನಮ್ಮೆಲ್ಲ ಋಷಿಗಳು ಆ ಒಂದು ವಿಶೇಷವಾದಂಥ ಅಂತಃಸತ್ವಭರಿತವಾಗಿರ್ತಕ್ಕಂಥ ಜ್ಞಾನವನ್ನು ಇಡೀ ಜಗತ್ತಿಗೆ ಹರಡಿದ್ರು. ಅವರ ಉದ್ದೇಶ ಕೃಣ್ವಂತು ವಿಶ್ವಮಾರ್ಯಂ ಅನ್ನುವುದಾಗಿತ್ತು. ಎಲ್ಲರನ್ನೂ ಸುಸಂಸ್ಕೃತರನ್ನಾಗಿ ಮಾಡಬೇಕು. ಈ ದೈವ ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳು, ಎಲ್ಲ ಜನರು ಸಹ ಸುಸಂಸ್ಕೃತರಾಗಿ ದೈವಾನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅನ್ನುವಂಥ ನೆಲೆಯಲ್ಲಿ, ಆ ಒಂದು ನೆಲೆಯಲ್ಲಿ ಸೃಷ್ಟಿಯಾದಂಥ ವೇದದ ಮಹಾನ್
ರಾಶಿ ಎಲ್ಲರಿಗೂ ಶ್ರೀಸಾಮಾನ್ಯರಿಗೆ ಎಟಕದೇ ಹೋದಾಗ ಅದರ ಮೂಲವನ್ನು ಆಧಾರವಾಗಿಟ್ಟುಕೊಂಡು ನಮ್ಮ ಪಠ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ಉಪನಿಷತ್ತುಗಳನ್ನು ರಚನೆ ಮಾಡಿದ್ರು. ಉಪನಿಷತ್ತು ಎಲ್ಲರಿಗೆ ಬೋಧನೆ ಮಾಡುವಂಥ ರೀತಿಯಲ್ಲಿ ವೇದ ವಾಂಗ್ಮಯದ ಸಾರ ಸರ್ವಸ್ವವನ್ನು ತುಂಬಿಕೊಡುವಂತಹ ಒಂದು ಅದ್ಭುತವಾದಂಥ ಅಲೌಕಿಕ ಪ್ರಯತ್ನ ಅದು. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ನೋಡಿ, ಎಲ್ಲರೂ ಒಟ್ಟಿಗೆ ಬಾಳೋಣ, ಒಟ್ಟಿಗೆ ಊಟ ಮಾಡೋಣ, ಒಟ್ಟಿಗೆ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಿಗೆ ಪರಮಾತ್ಮನ ಮಾರ್ಗದಲ್ಲಿ ನಡೆಯೋಣ, ಯಾರೂ ಇನ್ನೊಬ್ಬರನ್ನು ದ್ವೇಷ ಮಾಡಬಾರದು. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪಟ್ಟಣದಲ್ಲಿರುವ ಸುಪ್ರಸಿದ್ಧ ದೇವಾಲಯವಾದ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಸ್ವರ್ಣ ಕಲಶ ಗೋಪುರ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವು ಜರುಗಿತು. 16ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ದೇವಾಲಯದಲ್ಲಿ ಬೆಳಗ್ಗಿನಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು, ಗಣಪತಿ ಹೋಮ, ವಿವಿಧ ಪೂಜಾ ಕಾರ್ಯಗಳು ನೆರವೇರಿಸಿದರು. ನಂತರ ಗಣಪನಿಗೆ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಯಿತು. ಅರ್ಚಕರ ಸಮ್ಮುಖದಲ್ಲಿ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೆರೆದ ಭಕ್ತಾದಿಗಳು ಗಣಪನ ದರ್ಶನವನ್ನು ಮಾಡಿ ಕಣ್ತುಂಬಿಕೊಂಡರು. ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ RK ನಾಗೇಂದ್ರ ಬಾಬು ಹಾಗೂ ದೇವಾಲಯ ಸಮಿತಿಯ ಅಧ್ಯಕ್ಷರಾದ MK ದಿನೇಶ್ ಸೇರಿದಂತೆ ವಿವಿಧ ದೇವಾಲಯದ ಅರ್ಚಕರುಗಳು ಹಾಗೂ ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಮೈಸೂರಿನ SBM ಕಾಲೋನಿಯಲ್ಲಿರುವ ಶಿವ ದೇವಾಲಯದಲ್ಲಿ 2ನೇ ಕಾರ್ತಿಕ ಸೋಮವಾರದ ನಿಮಿತ್ತ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದರ ಅಂಗವಾಗಿ ಗರ್ಭಾಲಯದಲ್ಲಿರುವ ಕೈಲಾಸಪತಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಪರಿಮಳ ಭರಿತ ಪುಷ್ಪಮಾಲೆಗಳಿಂದ ಹಾಗೂ ಬಿಲ್ವಪತ್ರೆಯಿಂದ ಕಣ್ಣು ಕೋರೈಸುವಂತೆ ಅಲಂಕರಿಸಲಾಯಿತು. ತರುವಾಯ ಸ್ವಾಮಿಗೆ ಬಿಲ್ವಾರ್ಚನೆಯನ್ನು ಸಲ್ಲಿಸಿ ಧೂಪ ದೀಪ ನಿವೇದನೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಜ್ಯೋತಿರ್ಲಿಂಗಗಳಿಗೆ ವಿಶೇಷವಾಗಿ ಅಲಂಕರಿಸಿ ಪೂಜಿಸಲಾಯಿತು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಅರ್ಧನಾರೀಶ್ವರರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಮಂಜುನಾಥ ನಗರದಲ್ಲಿರುವ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಸೋಮವಾರದ ನಿಮಿತ್ತ ವಿಶೇಷ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಪವಿತ್ರ ಕಾರ್ತಿಕ ಮಾಸದ ಅಂಗವಾಗಿ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಹಾಗೂ ವಿವಿಧ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಂತರ ಸ್ವಾಮಿಗೆ ಸುಗಂಧ ದ್ರವ್ಯಗಳಾದ
ಚಂದನ, ಅರಿಶಿನ, ಕುಂಕುಮ, ವಿಭೂತಿಗಳಿಂದ ನಯನಾನಂದಕರವಾಗಿ ಅಭಿಷೇಕವನ್ನು ಮಾಡಲಾಯಿತು. ಬೆಂಗಳೂರಿನ HAL ಮಾರುಕಟ್ಟೆಯ ಹತ್ತಿರವಿರುವ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ಸನ್ನಿಧಿಯಲ್ಲಿ ರಥೋತ್ಸವ ಹಾಗೂ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ವಿಜಯದಾಸರ ಆರಾಧನಾ ಮಹೋತ್ಸವದ ಅಂಗವಾಗಿ ಈ ಆಲಯದಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಿ ತದನಂತರ ವಿಜಯದಾಸರಿಗೆ ಅಲಂಕರಿಸಿ ಅಲಂಕೃತಗೊಂಡ ರಥದಲ್ಲಿ ಭಕ್ತರ ಭಜನೆಗಳೊಂದಿಗೆ ಆಲಯದ ಪ್ರಾಂಗಣದಲ್ಲಿ ರಥೋತ್ಸವವನ್ನು ನೆರವೇರಿಸಲಾಯಿತು. ಅನೇಕ ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದರು. ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ವಿಶೇಷ ಅಭಿಷೇಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ತಿಕ ಮಾಸದ ಅಂಗವಾಗಿ ಗಣಪನಿಗೆ ಬೆಳ್ಳಿಯ ಕವಚವನ್ನು ಧರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು. ನಂತರ ಮಹಾಗಣಪತಿ ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನು ಮಾಡಿದರು. ನೆರೆದ ಭಕ್ತರಿಗೆ ಮಂಗಳಾರತಿ ತೀರ್ಥ ಪ್ರಸಾದವನ್ನು ವಿತರಿಸಿದರು. ಬೆಂಗಳೂರಿನ ಗೋಪಾಲ್ಸ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಲ್ಲೇಶ್ವರಂನಲ್ಲಿ ಗೋಮಯ ದೀಪೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಲೋಕ ಕಲ್ಯಾಣಾರ್ಥ ಬೆಂಗಳೂರಿನ ಮಲ್ಲೇಶ್ವರ ವೇಣುಗೋಪಾಲ ಸ್ವಾಮಿ ಸನ್ನಿಧಿಯಲ್ಲಿ ಪ್ರಾರಂಭವಾಗಿ ದಕ್ಷಿಣ ಮುಖ ನಂದಿ ಕಾರ್ತಿಕ ಕಲ್ಯಾಣಿ ಕ್ಷೇತ್ರ ಹಾಗೂ ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ TTD ಆಲಯದವರೆಗೂ ಮೆರವಣಿಗೆಯಿಂದ ಬರಲಾಯಿತು. ಇದರಲ್ಲಿ ಗೋಗಳನ್ನು ಕರೆತರಲಾಯಿತು. ತದನಂತರ ಎಲ್ಲ ಆಲಯಗಳಲ್ಲಿ ಗೋಗಳಿಗೆ ಪೂಜೆ ನೆರವೇರಿಸಿ ಗೋಮಯದಿಂದ ಮಾಡಿದ ದೀಪಗಳನ್ನು ಪ್ರಜ್ವಲಿಸಲಾಯಿತು. ಕೊನೆಯ ಘಟ್ಟ TTD ಆಲಯದ ಬಳಿ TTD ದೇವಸ್ಥಾನದ ಅರ್ಚಕರು ಗೋವುಗಳಿಗೆ ಪೂಜೆ ಸಲ್ಲಿಸಿ ದೀಪಗಳನ್ನು ಬೆಳಗಿ ಆರತಿ ಮಾಡಿದರು. ಅನೇಕ ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಜನೆಗಳು, ಕೋಲಾಟಗಳನ್ನು ಮಾಡುತ್ತಾ ಪಾವನರಾದರು.
ಬಸವೇಶ್ವರ ನಗರದಲ್ಲಿರುವ ಶಿವಗಣಪತಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಸೋಮವಾರದ ನಿಮಿತ್ತ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಯಿತು. ಈ ಪ್ರಯುಕ್ತ ಮಂಜುನಾಥನಿಗೆ ವಿವಿಧ ಬಗೆಯ ಹಣ್ಣುಗಳಿಂದ ಅಲಂಕಾರ ಮಾಡಿ ಅರ್ಚನೆಯೊಂದಿಗೆ ಮಂಗಳ ನೀರಾಜನ ಬೆಳಗಿದರು. ನೆರೆದ ಅನೇಕ ಭಕ್ತರು ಕಾರ್ತಿಕ ಮಾಸದಲ್ಲಿ ಈಶ್ವರನನ್ನು ದರ್ಶನ ಮಾಡಿ ಕೃತಾರ್ಥರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಆಪಾತಾಳನಭಸ್ಥಲಾಂತ ಭುವನ ಬ್ರಹ್ಮಾಂಡ ಮಾ ವಿಸ್ಫುರತ್ ಜ್ಯೋತಿಸ್ಫಾಟಿಕಲಿಂಗ ಮೌಲ್ಯ ವಿಲಸತ್ಪೂರ್ಣೇಂದುವಾಂತಾಮೃತೈಃ ಹಸ್ತೋಕಾಪ್ಲುತಮೇಕಮೇಶ ಮನಿಶಂ ರುದ್ರಾನುವಾಕಾಂಚಪೇತ್ ಜಾಯೇ ದೀಪ್ಸಿತ ಸಿದ್ಧಯೇ ಧ್ರುವಪದಂ ವಿಪ್ರೋಭಿಷಿಂಚೇಚ್ಛಿವಂ ಬ್ರಹ್ಮಾಂಡ ವ್ಯಾಪ್ತ ದೇಹಾಭಸಿತ ಹಿಮರುಚಾ ಭಾಸಮಾನಾ ಭುಜಂಗೈಃ ಕಂಠೆ ಕಾಲಾಕಪರ್ದಾ ಕಲಿತ ಶಶಿಕಲಾಶ್ಚಂಡಕೋದಂಡ ಹಸ್ತಾಃ ರಕ್ಷಾ ರುದ್ರಾಕ್ಷಮಾಲಾಸು ಲಲಿತ ವಪುಷಾ ಶಾಂಭವಾ ಮೂರ್ತಿಭೇದ ರುದ್ರಾಭಿಷೇಕ 2024 ಕಾರ್ತಿಕ ಮಾಸೋತ್ಸವ ನವೆಂಬರ್ 2ನೇ ತಾರೀಕಿನಿಂದ ಡಿಸೆಂಬರ್ 1ನೇ ತಾರೀಕಿನವರೆಗೂ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ ಧ್ಯಾನಾರಾಮ್ನಿಂದ ಪ್ರತ್ಯಕ್ಷ ಪ್ರಸಾರ. ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೇ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಶ್ರೀ ಕೃಷ್ಣ ಮಠ, ಪರ್ಯಾಯ ಶ್ರೀ ಪುತ್ತಿಗೆ ಮಠ ಉಡುಪಿ ಹಾಗೂ ಶ್ರೀನಿವಾಸ ಬಳಗ ಬೆಂಗಳೂರು ಇವರ ಸಹಯೋಗದಲ್ಲಿ ವಿಜಯದಾಸರ ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀ ಮುದ್ದು ಮೋಹನ್ ಬೆಂಗಳೂರು ಇವರಿಂದ ದಾಸವಾಣಿ ಕಾರ್ಯಕ್ರಮ ನಡೆಯಿತು. ಶಿರನಿನ್ನ ಚರಣದಲ್ಲೆರಗಲಿ, ಶಿರನಿನ್ನ ಚರಣದಲ್ಲೆರಗಲಿ, ಎನ್ನ ಚಕ್ಷುಗಳು ನಿನ್ನ ನೋಡಲಿ, ಚಕ್ಷುಗಳು ನಿನ್ನ ನೋಡಲಿ, ಕರ್ಣಗೀತಗಳ ಕೇಳಲಿ, ಕರ್ಣಗೀತಗಳ ಕೇಳಲಿ, ಎನ್ನ ಕರ್ಣಗೀತಗಳ ಕೇಳಲಿ, ನಾಸಿಕ ನಿರ್ಮಾಲ್ಯ, ನಾಸಿಕ ನಿರ್ಮಾಲ್ಯ ಘ್ರಾಣಿಸಲಿ ಹರಿಯೇ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.